ಸರ್, ಜೊತೆಗೆ ನಿಮ್ಮ ಐರಾವತನ ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ? ಇಲ್ಲ ಮೇಡಮ್, ನಿಜವಾಗ್ಲೂ ದರ್ಶನ್ ಸರ್ ಅಂತ ಬಂದಾಗ ನಮಗೂ, ಏಕೆಂದರೆ ನಾನು ಒಂದು 2 ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಮೊದಲನೇ ಸಿನಿಮಾ ಮತ್ತು 2ನೇ ಸಿನಿಮಾ ಅವ್ರದ್ದೇ ಕೆಲಸ ಮಾಡಿದ್ದು. ನನಗೆ ಮೊದಲನೇ ಒಂದು ತಂಗಿಗಾಗಿ ಅನ್ನೋ ಸಿನಿಮಾದಲ್ಲಿ ಸಾಂಗ್ ಬರಿಬೇಕಿದ್ರೆ ಅವರೇ ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಡಿಸಿ 4 ಸಾಂಗ್ ಬರೆಸಿದ್ದು ಅವರೇ, ಮತ್ತು ಅದರಲ್ಲಿ ನನಗೆ ಫಸ್ಟ್ ಟೈಮ್ ಸಾಂಗ್ಗೆ ಅಂತ ದುಡ್ಡು ಕೊಡಿಸಿದ್ದು ಅವರೇ. ಮತ್ತು ಅದಾದಮೇಲೆ ಐರಾವತ ಅಂತ ಒಂದು ಸಿನಿಮಾಗೆ ಅವಕಾಶ ಕೊಟ್ಟು ಅವ್ರದ್ದು ನಿರ್ದೇಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವರೇ. ನಿಜವಾಗ್ಲೂ ಆ ಪರಿಸ್ಥಿತಿಗಳ ಬಗ್ಗೆ ನಾವು ಯಾರೂ ಮಾತಾಡುವಂಥ ಇದಲ್ಲ. ಯಾಕೆ ಅಂತಂದರೆ ಕಾನೂನು ಅನ್ನೋದು ಎಲ್ಲನೂ ನಿರ್ಧಾರ ಮಾಡುತ್ತೆ. ಅದನ್ನು ಮೀರಿ ಏನೇ ಸರಿ ತಪ್ಪುಗಳು ಏನೇ ಆಗಿದ್ರೂ ಆದಷ್ಟು ಬೇಗ ಎಲ್ಲನೂ ಮುಗಿಸಿ ದರ್ಶನ್ ಸರ್ ಹೊರಗಡೆ ಬರಲಿ ಅನ್ನೋದೇ ನಮ್ಮ ಎಲ್ಲರ ಆಶಯ. ಯಾಕೆ ಅಂತಂದರೆ ಯಾವುದೋ ಒಂದು ಕೆಟ್ಟಗಳಿಗೆಲ್ಲಿ ಏನೇ ನಡೆದಿರ್ಬೋದು, ಏನೇ ಆಗಿರ್ಬೋದು, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಜೊತೆಯಲ್ಲಿ ತುಂಬ ಸತಿ ತುಂಬ ವರ್ಷಗಳ ಕೆಲಸ ಮಾಡಿದ್ದೀವಿ, ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ. ನನ್ನನ್ನು ತುಂಬ ಸಪೋರ್ಟ್ ಮಾಡಿದಂಥ ಇವರು ವ್ಯಕ್ತಿ ಅವರು. ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ, ಗೌರವ ಇದೆ. ಏಕೆಂತಂದರೆ ಅಣ್ಣ ಅಂತಲೇ ಕರಿತಾ ಇದ್ದಿದ್ದು. ಆ ಬೇಜಾರನ್ನ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಮೇಡಮ್. ಬೇಗ ಬರಲಿ ಅವರು ಹೊರಗಡೆ ಅನ್ನೋದು ಅಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ. ಭೇಟಿ ಮಾಡೋದಕ್ಕೆ ಏನಾದರೂ ಹೋಗ್ತೀರಾ ಸರ್? ಹೋಗ್ಬೇಕು ಅನ್ನೋದಿದೆ ಮೇಡಮ್. ಖಂಡಿತವಾಗ್ಲೂ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಹೋಗಿ ಮೀಟ್ ಮಾಡ್ತೀನಿ ಅವ್ರನ್ನ. ಸರ್, ನೀವು ಕಂಡಂಥ ದರ್ಶನ್ ಬಗ್ಗೆ ಒಂದು ವರ್ಡಲ್ಲಿ ಏನಾದರೂ ಹೇಳೋದಿದ್ರೆ? ಅಂದರೆ ಸಾಕಷ್ಟು ವಿರೋಧಗಳು ಪರ ಎಲ್ಲವೂ ಕೇಳಿ ಬರ್ತಿದೆ. ಒಬ್ಬ ದೊಡ್ಡ ನಟ, ಮಾದರಿ ನಟ ಈಗ ಮಾಡಬಾರ್ದಾಗಿತ್ತು, ಏನು ಸಮಾಜಕ್ಕೆ ಮೆಸೇಜ್ ಕೊಡ್ತಿದ್ದಾರೆ ಇವರು ಅಂತ ಪ್ರಶ್ನೆಗಳು ಕ್ರಿಯೇಟ್ ಆಗ್ತಿರೋ ಅಂಥದ್ದು. ಅವ್ರ ಬಗ್ಗೆ ಹೇಳಬೇಕು ಅಂತಂತಂದರೆ ತುಂಬ ಒಳ್ಳೆಯ ವ್ಯಕ್ತಿ ಮೇಡಮ್. ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೀನಲ್ಲ, ಯಾಕೆಂದರೆ 1.5-2 ವರ್ಷ ಕೆಲಸ ಮಾಡಿದ್ದೀನಿ ಡೈರೆಕ್ಟ್ರಾಗಿ. ತುಂಬ ಯಾರಿಗಾದರೂ ಕಷ್ಟ ಅಂತ ಬಂದರೆ ಸ್ಪಂದಿಸುವಂಥ ವ್ಯಕ್ತಿ. ಯಾಕೆ ಈ ಥರದ್ದೆಲ್ಲ ಆಯಿತು ಅವ್ರ ಜೀವನದಲ್ಲಿ ಅನ್ನೋದು ಯಾವುದೋ ಒಂದು ಕೆಟ್ಟ ಗಳಿಗೆ ಇರ್ಬೋದು, ಒಳ್ಳೇದಾಗಲಿ ಅನ್ನೋ ಒಂದು ಆರೈಕೆ ನಮ್ದು. ಯಾವಾಗಲೂ ನಮ್ಮ ಪ್ರಾರ್ಥನೆಗಳು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟ. ನೀವು ಅಂದರೆ ನಿಮ್ಮ ಟಾಪಿಕ್ ರೆಸ್ಟೋರೆಂಟ್ ಉದ್ಘಾಟನೆ ಟೈಮಲ್ಲಿ ಒಂದು ಮಾತು ಹೇಳ್ತೀರಾ, ಅಂದರೆ ದರ್ಶನ್ ಸರ್ ಬಗ್ಗೆ ಕೆಲವ್ರಿಗೆ ಅಲ್ಲಿ ಪ್ರಶ್ನೆ ಎದುರಾಗುತ್ತೆ, ಅವಾಗ ಈ ಬೆಳವಣಿಗೆ ಬಗ್ಗೆ ಸದ್ಯಕ್ಕೆ ಈಗ ಮಾತನಾಡೋದಿಲ್ಲ ಅಂತ ಹೇಳ್ತೀರಾ. ಅದು ತುಂಬಾ ವೈರಲ್ ಆಗಿರುತ್ತೆ. ಸೊ ನೀವು ಹೇಳ್ತಾ ಇದ್ದೀರಾ ದರ್ಶನ್ ಅಂತ ವ್ಯಕ್ತಿಯಿಂದನೇ ನಾನಿವತ್ತು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನಾನು ಅದನ್ನು ನೋಡಿದೆ. ಅದ್ರ ಬಗ್ಗೆ ತುಂಬ ಎಲ್ಲರೂ ಕೇಳಿದ್ರು, ಏನು ಈ ಥರದ್ದೆಲ್ಲ ವೈರಲ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ಅವತ್ತು ನಮ್ಮದು ಟಾಪಿಕ್ ರೆಸ್ಟೋರೆಂಟ್ ಓಪನಿಂಗ್ ಇತ್ತು. ಅದು ಆಲ್ರೆಡಿ 1 ತಿಂಗಳಿಂದೆ ಓಪನ್ ಮಾಡಬೇಕಂತ ಡಿಸೈಡ್ ಮಾಡಿದಂಥ ಡೇಟು. ಅವತ್ತಿದ್ದಂಥ ನನ್ನ ಪರಿಸ್ಥಿತಿ ಏನು ಅಂತಂತಂದರೆ, ನಾವೆಲ್ಲರ ಜೊತೆನೂ ನಗ್ನಗ್ತಾನೆ ಮಾತಾಡಿಕೊಂಡು ನಗ್ನಗ್ತಾನೆ ಇರಬೇಕು. ಎಲ್ಲರೂ ಬರ್ತಾಯಿದ್ರು, ನಾವು ಅವ್ರನ್ನ ವೆಲ್ಕಮೇ ಮಾಡಬೇಕು. ಆ ಟೈಮಲ್ಲಿ ಯಾರೋ ಒಂದಿಬ್ಬರು ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಅಂತಂದಾಗ, ನಾನು ಯಾರ ಹತ್ರನೂ ನಕ್ಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಇದು ಬೆಳವಣಿಗೆ ಬಗ್ಗೆ ಮಾತಾಡೋ ಟೈಮೆಲ್ಲ ಬಿಡಪ್ಪ ಅಂತಂದ್ಬಿಟ್ಟು ನಾನು ಮುಂದೆ ಹೋದೆ. ಅದು ನಕ್ಕೊಂಡು AP ಅರ್ಜುನ್ ಏನೋ ಹಿಂಗೆ ಮಾತಾಡ್ಕೊಂಡು ಹೋಗ್ತಿದ್ರು. ಖಂಡಿತವಾಗ್ಲೂ ಅಲ್ಲ. ಯಾಕೆಂತಂದರೆ ಅವರ ಜೊತೆಯಲ್ಲಿ ತುಂಬ ದಿನ ಕೆಲಸ ಮಾಡಿದ್ದೀನಿ, ತುಂಬ ಅವ್ರ ಹತ್ರ ಪ್ರೀತಿ ಇದು ಮಾಡ್ಕೊಂಡಿದ್ದೀವಿ, ಮತ್ತು ಅವ್ರ ಹತ್ರ ಅನ್ನ ತಿಂದಿದ್ದೀವಿ, ಅವ್ರು ನಮಗೆ ಕೆಲಸ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಆ ಥರದ್ದೆಲ್ಲ ನಕ್ಕೊಂಡೆಲ್ಲ ಮಾತಾಡುವಂಥ ಇದಕ್ಕೆಲ್ಲ ಹೋಗಲ್ಲ. ದಯವಿಟ್ಟು ಅವತ್ತು ಇದ್ದಂಥ ಸಿಚುವೇಶನ್ಗೆ ತಕ್ಕನಾಗಿ ನಾವು ಮಾತಾಡಿದ್ದೀವಿ ಹೊರತು ಅವ್ರ ಬಗ್ಗೆ ಏನೋ ಅವ್ರನ್ನು ನಿಂದಿಸಬೇಕು, ಅವ್ರನ್ನೇನೋ ಇದು ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಉದ್ದೇಶ ಇಲ್ಲ. ಆ ಥರದ್ದು ಉದ್ದೇಶ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ತಲೆಯಿಂದ ತೆಗೆದಕ್ಕೆ. ಯಾಕೆಂದರೆ ನನಗೂ ಅವ್ರಿಗೆಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ. ಯಾಕೆಂತಂದರೆ ನಾನು ಅವ್ರಿಗೆ ಫ್ಯಾನ್. ಫಸ್ಟು ಯಾವುದು ಐರಾವತ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಫ್ಯಾನು. ಇವರೆಲ್ಲರೂ ಎಷ್ಟು ಫ್ಯಾನ್ ಅಂತ ಅಂದ್ಬಿಟ್ಟು ಎಷ್ಟು ಇದು ಮಾಡ್ತಾಯಿದ್ದಾರೋ ಅದೇ ರೀತಿ ನನಗೂ ಅವ್ರ ಮೇಲೆ ಅಭಿಮಾನ ಇದೆ, ಪ್ರೀತಿ ಇದೆ ಅಂತ ಹೇಳ್ತಾ ಮುಗಿಸ್ತೇನೆ. ಸರ್, ಫೈನಲಿ ಅಕ್ಟೋಬರ್ 11 ಹೇಗಿರುತ್ತೆ ಅಂತ? ಅಕ್ಟೋಬರ್ 11 ಅದ್ದೂರಿಯಾಗಿರುತ್ತೆ. ಒಳ್ಳೆಯದಾಗಲಿ ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಮಾರ್ಟಿನ್ ನಿರ್ದೇಶಕ AP ಅರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.